ಸಿಗಲೇಬೇಕು ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಆಗಲೇಬೇಕು ತೊಗರಿಗೆ ಉತ್ತಮ ಮಾರುಕಟ್ಟೆ ಸಿಗಲೇಬೇಕು ಅನ್ಯಾಯಕ್ಕೊಳಗಾದ ರೈತರಿಗೆ ನ್ಯಾಯ ಸಿಗಲೇಬೇಕು ಬೇಕೇ ಬೇಕು ಕನಿಷ್ಠ ಬೆಂಬಲ ಘೋಷಣೆ ಬೆಲೆ ಆಗಲೇಬೇಕು ಬೆಲೆ ಘೋಷಣೆ ಆಗಲೇಬೇಕು ತೊಂದರೆಗೊಳಗಾದ ರೈತರಿಗೆ ಪರಿಹಾರ ಕೊಡಲೇಬೇಕು ಶೀಘ್ರವೇ ಬೆಂಬಲ ಬೆಲೆ ಘೋಷಣೆ ಆಗಲೇಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಇಂದು ಜಿಲ್ಲಾ ರೈತ ಹೋರಾಟ ಸಮಿತಿ ವತಿಯಿಂದ ವಿನೂತನವಾದಂಥ ಸುಮಾರು 4 ಲಕ್ಷ ಹೆಕ್ಟೇರ್ ಪ್ರದೇಶದವರೆಗೆ ಇವತ್ತು ತೊಗರಿ ಲಾಸ್ ಆಗಿರೋದ್ರಿಂದ ಆತಂಕದಲ್ಲಿದ್ದಾನೆ. ಆದ್ದರಿಂದ ಆ ಒಬ್ಬ ರೈತರಿಗೆ ಇವತ್ತು ಸರ್ಕಾರದಿಂದ ಪರಿಹಾರ ನೀಡಬೇಕೆನ್ನುವಂಥ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ದಿವಸ ನಗರದ ವೀರಶೈವ ಕಲ್ಯಾಣ ಮಂಟಪದಿಂದ ಜಗತ್ ಮಾರ್ಗವಾಗಿ ನಾವು ಜಿಲ್ಲಾಧಿಕಾರಿ ಕಚೇರಿಗಳ ಮುಖಾಂತರ ನಾವು ಇಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂತಿದ್ದೀವಿ. ತಾವೆಲ್ಲ ನೋಡ್ತಾ ಇದ್ದೀರಿ. ನಮ್ಮ ಬೇಡಿಕೆ ಏನದಪ್ಪ ಅಂದ್ರೆ 2024-25ನೇ ಸಾಲಿನಲ್ಲಿ ರೈತರಿಗೆ ಸುಮಾರು 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಹಾನಿಯಾಗಿದೆ. ಆದ್ದರಿಂದ ಅವರಿಗೆ 800 ಕೋಟಿ ರೂಪಾಯಿ ಪರಿಹಾರದ ಪ್ಯಾಕೇಜನ್ನು ಕೊಡಬೇಕು ಮತ್ತು 10,000 ರೂಪಾಯಿ ಬೆಂಬಲ ಬೆಲೆಯನ್ನು ನೀಡಬೇಕು ಮತ್ತು ಏನು ಸರ್ಕಾರಿ ವಿಮೆಯಲ್ಲಿ ಆದಂಥ ಅನ್ಯಾಯವನ್ನು 2024-25ನೇ ಸಾಲಿನಲ್ಲಿ ವಿಮೆಯಲ್ಲಿ ಅನ್ಯಾಯ ಆಗ್ಯದ. ಆದ್ದರಿಂದ ಆ ವಿಮೆಯನ್ನು ಪುನರ್ಮಾಪನ ಮಾಡಿಸಿ ನ್ಯಾಯಯುತವಾಗಿ ರೈತರಿಗೆ ಪರಿಹಾರವನ್ನು ಕೊಡಬೇಕು. ಅದ್ರ ಜೊತೆಯಾಗಿ ನಮ್ಮಲ್ಲಿ GI ಟ್ಯಾಗ್ ಆದಂಥ ಏನು ತೊಗರಿಗೆ ಇವತ್ತು ಸರ್ವಸಾಮಾನ್ಯವಾಗಿ ಬರೀ ಕೇವಲ 1,100 ರೈತರು ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ. ಯಾಕಂದ್ರೆ ಆ ರೈತರು ಮುಗ್ಧರದಾರ, ಅವ್ರಿಗೇನೂ ಗೊತ್ತಾಗೋದಿಲ್ಲ. ಅದಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿ GI ಟ್ಯಾಗ್ ಡಿಕ್ಲೇರ್ ಆಗ್ಯದ. ಯಾರಿಗೆ ಪಾಣಿ ಇರ್ತಾವರು ಅವರಿಗೆ ಎಲ್ಲರಿಗೂ ಕೂಡ ಮಾನ್ಯತೆಯನ್ನು ಮಾಡಬೇಕು ಮತ್ತು ಸರ್ಕಾರನೇ ಈ ವಿಮಾ ಕಂತು 2% ಏನು ತುಂಬ್ತದ ಸರ್ಕಾರನೇ ತುಂಬಬೇಕು. ಖಾಸಗಿ ವಿಮಾ ಕಂಪ್ನಿ ರದ್ದುಪಡಿಸಬೇಕನ್ನುವಂಥ ಮುಖ್ಯವಾದಂಥ 5 ಬೇಡಿಕೆಗಳವ. ನಾವೆಲ್ಲರೂ ಎತ್ತಿನ ಬಂಡಿಗಳೊಂದಿಗೆ ಟ್ರ್ಯಾಕ್ಟರ್ಗಳೊಂದಿಗೆ ನಾವೆಲ್ಲ ಬಂದು ಅನಿರ್ದಿಷ್ಟ ಕಾಲದವರೆಗೆ ಇವತ್ತಿನ ದಿವಸ ನಾವು ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಎತ್ತುಗಳ ಕೊಳ್ಳ ಹರಿದು ಇವತ್ತು ಪುಂಡಿಪಲ್ಯ ರೊಟ್ಟಿ ಉಂಡು ಇವತ್ತಿನ ದಿವಸ ಈಗಾಗಲೇ ಸದನ ನಡೀತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ರೈತರ ಕೂಗನ್ನು ಗಂಭೀರವಾಗಿ ಪರಿಗಣಿಸಿ ನಮ್ಮ ಬೇಡಿಕೆಗಳನ್ನು ಕೂಡಲೇ ತಾವು ಈಡೇರಿಸಬೇಕು. ಯಾಕಂತ ಹೇಳಿದ್ರೆ ಈ ಹಿಂದೆ 2022-23 ಸಾಲಿನಲ್ಲಿ ನೆಟೆ ಹೊಡೆದಂಥ ಸಂದರ್ಭದಲ್ಲಿ 23-24ನೇ ಸಾಲಿನಲ್ಲಿ ಸುಮಾರು 733.02 ಕೋಟಿ ಅನುದಾನ ಪರಿಹಾರವನ್ನು ಕೊಟ್ಟಿತ್ತು. ಆಗ ಈಗಿನ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು, ಸನ್ಮಾನ್ಯ ಶ್ರೀ ಶರಣಪ್ರಕಾಶ್ ಪಾಟೀಲ್ ಅವರು, ಅಲ್ಲಂಪ್ರಭು ಪಾಟೀಲ್ ಅವರು, ಇತರ ಎಲ್ಲ ಜನಪ್ರತಿನಿಧಿಗಳು ಸೇರಿಕೊಂಡು ಇದೇ ನಮ್ಮ ವಿಧಾನಸೌಧ ಎದುರುಗಡೆ ಇವತ್ತು ಆ ರೈತರಿಗೆ ಪರಿಹಾರ ಕೊಡಬೇಕು, ಅವರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಕೊಡಬೇಕೆನ್ನುವಂಥ ತಾವು ಹೋರಾಟವನ್ನು ಮಾಡಿರಿ. ಅದಕ್ಕೆ ಸುಮಾರು 733 ಕೋಟಿ ರೂಪಾಯಿ ಪರಿಹಾರನ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಆದ್ರೆ ಅದೇ ಬದ್ಧತೆಯನ್ನು ತಾವು ಇಟ್ಟುಕೊಂಡು ಇವತ್ತಿನ ದಿವಸ ನಮ್ಮ ರೈತರಿಗೆ ಈ ವರ್ಷ ಸುಮಾರು 10 ಲಕ್ಷ ಎಕರೆವರೆಗೆ ಇವತ್ತು ಹಾನಿಯಾಗಿದೆ. ಆದ್ದರಿಂದ ಸುಮಾರು 800 ಕೋಟಿ ರೂಪಾಯಿ ಪರಿಹಾರದ ಪ್ಯಾಕೇಜನ್ನು ಈ ಜವಾಬ್ದಾರಿ ಹೊತ್ತುಕೊಂಡಂಥ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದರೆ ರೈತ ಅನ್ನ ಹಾಕಿದ್ರೆ ನಾವು ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯ ಅದ. ಈ ರೀತಿಯಾಗಿ ರೈತಿಗೆ ಅನ್ಯಾಯ ಮಾಡಿ ಇವತ್ತಿನ ದಿವಸ ಅವನಿಗೆ ಆತಂಕದ ಸ್ಥಿತಿಯಲ್ಲಿ ಇಟ್ಟರೆ ಇವತ್ತಿನ ದಿವಸ ಯಾವತ್ತೂ ಕೂಡ ನಾವು ಉದ್ಧಾರ ಆಗಲ್ಲ. ಆದ್ದರಿಂದ ಎಲ್ಲಿವರೆಗೆ ನಮ್ಮ ಪರಿಹಾರ ಡಿಕ್ಲೇರ್ ಮಾಡ್ತಾರೆ ಅಲ್ಲಿವರೆಗೆ ನಾವು ಊಟ ತಿಂಡಿ ಇಲ್ಲೇ ಮಾಡಿ ಇಲ್ಲೇ ಮಲ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ಆದ್ದರಿಂದ ಕೂಡಲೇ ಈ ವಿಷಯ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕಾಗಿ ವಿನಂತಿ.